ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮಹಿಳೆಯರು ನಿಮ್ಮ ತೋಳನ್ನು ಸ್ಪರ್ಶಿಸುವ ವಿಧಾನಗಳು ಮತ್ತು ಅವರ ಅರ್ಥ. ಒಬ್ಬ ಮಹಿಳೆ ನಿಮ್ಮ ತೋಳನ್ನು ಮುಟ್ಟುವುದು ಸಂಪೂರ್ಣವಾಗಿ ರೋಮಾಂಚನಕಾರಿ ಆಗಿರುತ್ತದೆ. ಮಹಿಳೆಯ ನಿಮ್ಮ ತೋಳನ್ನು ಯಾವ ರೀತಿ ಸ್ಪರ್ಶಿಸುತ್ತಾಳೆ ಎಂಬುದರ ಕೆಲವು ಕಾರಣಗಳು ಇರುತ್ತವೆ. ನಿಮ್ಮ ಕನಸಿನ ಮಹಿಳೆ ನಿಮಗೆ ಹತ್ತಿರವಾಗುವುದು ಸಂಪೂರ್ಣವಾಗಿ ರೋಮಾಂಚನಕಾರಿ ಆಗಿರುತ್ತಾರೆ. ಮಹಿಳೆಯ ಸ್ಪರ್ಶವು ಬಹಳಷ್ಟು ವಿಷಯಗಳನ್ನು ಸೂಚಿಸುತ್ತದೆ. ತಮಾಷೆಯಾಗಿ ಸಂತೋಷದಿಂದ ನಗುತ್ತಿರುವಾಗ ನಿಮ್ಮ ಕೈಯಲ್ಲಿ ಮುಟ್ಟುವುದು ಅವರು ನಿಮ್ಮನ್ನು ಸ್ನೇಹಿತನಂತೆ ಇಷ್ಟಪಡುವ ಸಂಕೇತವಾಗಿದೆ. ಆದರೆ ಈ ರೀತಿಯ ಸ್ಪರ್ಶವು ಕೆಲವು ಬಾರಿ ಗೊಂದಲವನ್ನುಂಟು ಮಾಡಬಹುದು. ಅವರು ಹೇಗೆ ಮುಟ್ಟುತ್ತಾರೆ, ಯಾವ ರೀತಿಯ ಉದ್ದೇಶಕ್ಕೆ ಸಂಬಂಧಿಸಿವೆ ಎನ್ನುವುದು ಕೆಲವೊಮ್ಮೆ ಗೊಂದಲಗೊಳಿಸಬಹುದು. ಇದು ಸ್ನೇಹಿತರಂತೆ ವರ್ತಿಸುವುದು ಅಥವಾ ಅದಕ್ಕಿಂತ ಹೆಚ್ಚಿದೆಯೋ ಎಂಬುದನ್ನು ತಿಳಿಯುವುದಕ್ಕೆ ಸ್ವಲ್ಪ ಸಮಯದ ಅವಶ್ಯಕತೆ ಇದೆ. ಒಂದೊಂದು ರೀತಿಯ ಸ್ಪರ್ಶವು ಒಂದೊಂದು ಅರ್ಥವನ್ನು ನೀಡುತ್ತದೆ. ಈ ರೀತಿಯ ಎಲ್ಲ ಪ್ರಶ್ನೆಗಳು ಪುರುಷರ ಮನಸ್ಸನ್ನು ಹೊರಟಾಗಿಸಿದರೂ ಸಹ ಮಹಿಳೆಯು ಪುರುಷನ ಕೈಯನ್ನು ಸ್ಪರ್ಶಿಸುವ ಕೆಲವು ವಿಧಾನಗಳನ್ನು ಮತ್ತು ಅದರ ಅರ್ಥಗಳನ್ನು ಈ ಲೇಖನದಲ್ಲಿ ತಿಳಿಸಲಾಗಿದೆ. ಒಬ್ಬ ಮಹಿಳೆಯು ನಿಮ್ಮ ತೋಳನ್ನು ಸ್ಪರ್ಶಿಸಿದಾಗ ಮೊದಲು ನಿಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿ. ಮೊದಲು ಅವರು ಎದುರಿಸುತ್ತಿದ್ದರೆಯೇ ಅಥವಾ ಸಂತೋಷವಾಗಿದ್ದರೆಯೇ ಎಂಬುದರ ತಿಳಿದುಕೊಳ್ಳಿ. ಈ ಎರಡು ವಿಷಯಗಳಲ್ಲಿ ಯಾವುದಾದರೂ ಒಂದಾಗಿದ್ದರೆ ಅವರು ನಿಮ್ಮ ತೋಳನ್ನು ಹಿಡಿಯಲು ಪ್ರಯತ್ನಿಸುವ ಮೂಲಕ ನಿಮ್ಮೊಂದಿಗೆ ಇರುತ್ತಾರೆ. ಅವರು ಈ ರೀತಿಯ ನಡೆದುಕೊಂಡರೆ ನಿಮ್ಮ ಜೊತೆ ಇರಲು ಇಷ್ಟಪಡುತ್ತಾರೆ ಎಂದರ್ಥ. ನಿಮ್ಮ ಕೈಗಳನ್ನು ಹಿಡಿದುಕೊಂಡಾಗ ಈಗಾಗಲೇ ತಿಳಿಸಿದಂತೆ ಮಹಿಳೆಯ ಸ್ಪರ್ಶವು ಹಲವಾರು ವಿಷಯಗಳನ್ನು ನಮಗೆ ತಿಳಿಸುತ್ತದೆ. ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ಮಹಿಳೆಯು ದೈಹಿಕವಾಗಿ ನಿಮಗೆ ಹತ್ತಿರವಾಗಿ ಕಾಣಿಸಿಕೊಂಡಾಗ, ನಿಮ್ಮ ಪಕ್ಕದಲ್ಲಿ ಇರುವಾಗ, ನಿಮ್ಮ ಕೈಗಳನ್ನು ಹಿಡಿದುಕೊಂಡಾಗ, ನೀವು ಹೇಳುವ ತಮಾಷೆಯ ವಿಷಯವನ್ನು ಕೇಳಿ ಬಹಳ ನಕ್ಕು ನಿಮಗೆ ಕೈಗಳನ್ನು ಆತ್ಮೀಯಾಗಿ ಹಿಡಿದುಕೊಂಡಾಗ ಅದರ ಆನಂದವನ್ನು ಹೇಳುತ್ತಿರಬಹುದು. ಮಹಿಳೆಯು ನಿಮ್ಮ ಕೈಗಳನ್ನು ಹಿಡಿದುಕೊಂಡಾಗ ಅವಳ ಮನಸ್ಸಿನ ಇರುವ ಭಾವನೆಗಳು ಹಾಗೂ ವಿಷಯಗಳ ಬಗ್ಗೆ ಪುರುಷರಿಗೆ ಆತಂಕ, ಅನುಮಾನಗಳು ಸಹಜ. ಇವು ಕೆಲವೊಮ್ಮೆ ಗೊಂದಲಗಳನ್ನು ಸಹ ಉಂಟು ಮಾಡುತ್ತವೆ. ಈಕೆ ಮನಸ್ಸಿನಲ್ಲಿ ನನ್ನ ಬಗ್ಗೆ ನಿಜವಾದ ಪ್ರೀತಿ ಇರಬಹುದೇ ಅಥವಾ ಕೇವಲ ಸಮಯ ಅವಕಾಶವನ್ನು ಬಳಸಿಕೊಂಡು ಈ ರೀತಿ ವರ್ತಿಸುತ್ತಿದೆಯೇ? ಈ ರೀತಿಯ ಎಲ್ಲ ಭಾವನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ತೆಗೆಯಲು ಆಡುವಾಗ ಮಹಿಳೆ ಸ್ಪರ್ಶವನ್ನು ಯಾವ ರೀತಿ ಪರಿಗಣಿಸಬೇಕು, ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು, ಅವರ ಪ್ರತಿಯೊಂದು ನಡವಳಿಕೆ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಹುಟ್ಟು ಹಾಕಬಹುದು ಎಂಬುದರ ತಿಳಿಸುತ್ತಿದ್ದೇವೆ. ಮಹಿಳೆಯು ಆಕಾಂತದಲ್ಲಿ ನಿಮ್ಮ ಕೈಗಳನ್ನು ಹಿಡಿದುಕೊಂಡಾಗ ಈ ರೀತಿಯ ಪರಿಸ್ಥಿತಿ ಇದ್ದಾಗ ಮೊದಲು ನಿಮ್ಮ ಸುತ್ತಮುತ್ತಲ ವಾತಾವರಣವನ್ನು ಒಮ್ಮೆ ಗಮನಿಸಿ. ವಾತಾವರಣವು ಸಹಜವಾಗಿ ಇರುವುದೇ ಅಥವಾ ಭಯದ ವಾತಾವರಣ ಇದೆಯೇ ಅಥವಾ ಮಹಿಳೆಯ ಬಹಳ ಖುಷಿ ಹಾಗೂ ಆತ್ಮೀಯವಾಗಿ ಇದ್ದರೆ? ಇವೆಲ್ಲವೂ ಕೂಡ ಅವಲೋಕಿಸಬೇಕು. ಮಹಿಳೆಯ ಬಹಳ ಸಂತೋಷದಿಂದ ನಿಮ್ಮ ಕೈಗಳನ್ನು ಹಿಡಿದುಕೊಂಡಿದ್ದರೆ ಅಲ್ಲಿ ಪ್ರೀತಿಯ ಭಾವನೆ ಇದೆ ಎಂದರ್ಥ. ಮಹಿಳೆಯು ಕೈಗಳನ್ನು ಹಿಡಿದುಕೊಳ್ಳುವ ರೀತಿಯ ಇಷ್ಟೆಲ್ಲ ವಿಷಯಗಳಿವೆ ಎಂದು ನಮಗೆ ತಿಳಿದಿರಲಿಲ್ಲ. ಈ ಲೇಖನದ ಮುಖಾಂತರ ಇವುಗಳ ಬಗ್ಗೆ ನಿಮಗೆ ಕೊಂಚವಾದರೂ ಜ್ಞಾನ ಲಭಿಸಿದೆ ಎಂದು ಭಾವಿಸುತ್ತೇವೆ. ಮುಂದಿನ ಬಾರಿ ನಿಮ್ಮ ಸಂಗಾತಿಯ ನಿಮ್ಮ ಕೈಗಳನ್ನು ಹಿಡಿದುಕೊಂಡಾಗ ಅವರ ಮನಸ್ಸಿನ ಯಾವ ಭಾವನೆ ಇದೆ ಎಂಬುದರ ಅರಿತುಕೊಳ್ಳಲು ಪ್ರಯತ್ನಿಸಿ. ಹೇಗಿದೆ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.